ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕೆನರಾ HSBC ಲೈಫ್ ಇನ್ಶೂರೆನ್ಸ್ IPO ಡೀಟೇಲ್ಸ್. ಕೆನರಾ HSBC ಲೈಫ್ ಇನ್ಶೂರೆನ್ಸದು ಇಶ್ಯೂ ಪ್ರೈಸ್ ಫೈನಲೈಸ್ ಆಗಿದೆ. ₹100 ಇಂದ ₹106 ಪ್ರೈಸ್ ಬ್ಯಾಂಡು, ಹಾಗೂ ಇದು ಕಂಪ್ಲೀಟ್ಲಿ ಆಫರ್ ಫಾರ್ ಸೇಲು. ಪ್ಲಸ್ಸು 2517 crores ಅವರು IPO ಅಲ್ಲಿ ಕಲೆಕ್ಟ್ ಮಾಡ್ತಾರೆ. IPO ಅಲ್ಲಿ 50% ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸಿಗೆ ರಿಸರ್ವ್ ಮಾಡಿದ್ದಾರೆ, 15% ರಿಟೇಲ್ ಇನ್ವೆಸ್ಟರ್ಸಿಗೆ ಹಾಗೂ 35% ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಇಟ್ಟಿದ್ದಾರೆ. IPO 10ನೇ ತಾರೀಕು ಅಕ್ಟೋಬರ್ ಓಪನ್ ಆಗಿ 14ನೇ ತಾರೀಕು ಅಕ್ಟೋಬರ್ವರೆಗೆ ಓಪನ್ ಇರುತ್ತದೆ. ಈ ಒಂದು ಕಂಪನಿ ಕೆನರಾ ಬ್ಯಾಂಕ್ ಹಾಗೂ HSBC ಇನ್ಶೂರೆನ್ಸ್ ಅದು ಜಾಯಿಂಟ್ ವೆಂಚರು. ನ್ಯೂಸ್ ನಂಬರ್ 2, ಮಹೀಂದ್ರ ರಿಪೋರ್ಟ್ 60% ರೈಸ್ ಇನ್ SUV ಸೇಲ್ಸು. ಮಹೀಂದ್ರ ಕಂಪ್ನಿಯವರು 60% ರೈಸ್ ಆಗಿದೆ ಅವರ SUV ಸೇಲ್ಸಲ್ಲಿ ಈ ನವರಾತ್ರಿ ಪೀರಿಯಡಲ್ಲಿ, ಹಾಗೂ ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಪ್ ಟು ದೀಪಾವಳಿ ಟೈಮು. ಕಂಪ್ನಿ ಒಂದು ಹೊಸ ಎಲೆಕ್ಟ್ರಿಕ್ ಕಾರನ್ನು ನವಂಬರ್ ಎಂಡ್ ಅಷ್ಟರೊಳಗೆ ಲಾಂಚ್ ಮಾಡಬೇಕಂತ ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ. ನ್ಯೂಸ್ ನಂಬರ್ 3, ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಆಫ್ ಟಾಟಾ ಕ್ಯಾಪಿಟಲ್ ಆ್ಯಂಡ್ LG ಎಲೆಕ್ಟ್ರಾನಿಕ್ಸ್ IPO. ಟಾಟಾ ಕ್ಯಾಪಿಟಲ್ IPO ಇವತ್ತು ಸೆಕೆಂಡ್ ಡೇ, ಹಾಗೂ 52% ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಮು ಟಾಟಾ ಕ್ಯಾಪಿಟಲ್ ಸದ್ಯಕ್ಕೆ 4% ಇದೆ. LG ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಅವರ ಸಬ್ಸ್ಕ್ರಿಪ್ಷನ್ ಇವತ್ತು ಸ್ಟಾರ್ಟ್ ಆಯಿತು. IPOಗೆ 38% ಸಬ್ಸ್ಕ್ರಿಪ್ಷನ್ ಆಲ್ರೆಡಿ ಆಗಿದೆ, ಹಾಗೂ ಅವರ ಸದ್ಯಕ್ಕಿರೋ ಗ್ರೇ ಮಾರ್ಕೆಟ್ ಪ್ರೀಮಿಯಮು 28%. ನ್ಯೂಸ್ ನಂಬರ್ 4, ಫೇಶಿಯಲ್ ರೆಕಗ್ನಿಷನ್ ಆರ್ ಫಿಂಗರ್ ಪ್ರಿಂಟ್ ಫಾರ್ UPI. ರಿಪೋರ್ಟ್ಸ್ ಪ್ರಕಾರ ಅಕ್ಟೋಬರ್ 8 ಅಂದರೆ ನಾಳೆಯಿಂದ ಇಂಡಿಯಾದ UPI ಪೇಮೆಂಟ್ಸಿಗೆ ಫೇಶಿಯಲ್ ರೆಕಗ್ನಿಷನ್ ಅಥವಾ ಫಿಂಗರ್ ಪ್ರಿಂಟ್ಸ್ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಿಮಗೆ ಗೊತ್ತಿದ್ದಾಗಿ ಬರೀ ಪಿನ್ ಯೂಸ್ ಮಾಡ್ಬೋದು ಒಂದು ಪೇಮೆಂಟನ್ನು ಆಥರೈಸ್ ಮಾಡಲಿಕ್ಕೆ. ಆದರೆ ನಾಳೆಯಿಂದ ಆಧಾರ್ ಯೂಸ್ ಮಾಡಿಕೊಂಡು ಫೇಶಿಯಲ್ ರೆಕಗ್ನಿಷನ್ನು ಅಥವಾ ಫಿಂಗರ್ ಪ್ರಿಂಟ್ಸ್ ಮುಖಾಂತರನೂ ನೀವು ಪೇಮೆಂಟ್ಸನ್ನು ಆಥರೈಸ್ ಮಾಡ್ಬೋದು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ವರ್ಲ್ಡ್ ಬ್ಯಾಂಕ್ ಅವರು ಇವತ್ತು ಇಂಡಿಯಾದ GDP ಫಾರ್ಕಾಸ್ಟನ್ನು ಜಾಸ್ತಿ ಮಾಡಿದ್ದಾರೆ. 6.3% ಇಂದ 6.5% 2025-26 ಫೈನಾನ್ಷಿಯಲ್ ಇಯರಿಗೆ, ಹಾಗೂ 2026-27 ಫೈನಾನ್ಷಿಯಲ್ ಇಯರಿಗೆ 0.2% ಕಮ್ಮಿ ಮಾಡಿದ್ದಾರೆ. ಅವರ ಪ್ರೊಡಿಕ್ಷನ್ನು 6.3% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಂಡಿಯಾ GDPಗೆ, ಯಾಕಂದರೆ US ಟ್ಯಾರಿಫ್ ಇಂಪ್ಯಾಕ್ಟು ಇಂಡಿಯಾ ಮೇಲೆ ಬೀಳುತ್ತಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 31 ಪಾಯಿಂಟ್ ಅಪ್ಪು 25,180 ಕ್ಲೋಸ್ ಆಯಿತು. ಸೆನ್ಸೆಕ್ಸು 137 ಪಾಯಿಂಟ್ ಅಪ್ಪು 81,927 ಕ್ಲೋಸ್ ಆಯಿತು. ಆ್ಯಕ್ಚುಲಿ ರ್ಯಾಲಿ ಚೆನ್ನಾಗಾಗಿತ್ತು, ಆದರೆ ಲಾಸ್ಟ್ ಒಂದು ಫ್ಯೂ ಮಿನಿಟ್ಸಲ್ಲಿ ಸ್ವಲ್ಪ ಬಿದ್ದು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಭಾರತಿ ಏರ್ಟೆಲ್ 1.36% ಅಪ್ಪು, ಜಿಯೋ ಫೈನಾನ್ಷಿಯಲ್ಸ್ 1.19% ಅಪ್ಪು, ಐಷರ್ ಮೋಟರ್ಸ್ 1.12% ಅಪ್ಪು. ಟಾಪ್ ಲೂಸರ್ಸು ಆಕ್ಸಿಸ್ ಬ್ಯಾಂಕ್ 2.14% ಡೌನು, ಟಾಟಾ ಮೋಟರ್ಸ್ 2.05% ಡೌನು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.94% ಡೌನು. ಪಾಯಿಂಟ್ ನಂಬರ್ 3, today's top Nifty Next 50 gainers and losers. Top gainers Divis Labs 4.77% up, Lodha Developers 2.68% up, Bajaj Holdings 2.43% up. Top losers Jindal Steel 2.1% down, Britannia 2.06% down, Samvardhana Motherson 1.98% down. Point number 4, advance decline ratio for NSE. Advances 1248 stocks, ಕಮ್ಮಿ ಆಗಿದ್ದು 1552 ಸ್ಟಾಕ್ಸು, ಸೊ 45% ಅಪ್ 55% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 12,202 ಪರ್ ಗ್ರಾಮು, ಸಿಲ್ವರ್ $157 ಪರ್ ಗ್ರಾಮು. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 88.76 ರೂಪೀಸ್, €1 103.51. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week ಹೈ. ಹೀರೋ ಮೋಟೋಕಾರ್ಪ್ 52-week high 5,649, closing 5,615. Muthoot Finance 3,258 52-week high, closing 3,243. Point number 8, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ ಇವತ್ತು ರಜೆ. ಜಾಪನೀಸ್ ಮಾರ್ಕೆಟ್ಸ್ 0.14% ಅಪ್ಪು, ಜರ್ಮನಿ 0.07% ಅಪ್ಪು, ಫ್ರಾನ್ಸ್ 0.01% ಡೌನು, UK 0.03% ಡೌನು, ಹಾಗೂ ನ್ಯಾಸ್ಡ್ಯಾಕು 0.71% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.